ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ತಿರುಮಲ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಏನೇನೆಲ್ಲ ಮಾಡಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಶಂಕುಚಕ್ರ ನಾಮ ಅಂದರೆ ತಿರುಮಲ ನನ್ನ ಫೇವ್ರೆಟ್ ಪ್ಲೇಸ್, ನನ್ನ ಹ್ಯಾಪಿ ಪ್ಲೇಸು. ತುಂಬ ಖುಷಿ ಆಗುತ್ತೆ ನನಗೆ ಅಲ್ಲಿ ಹೋಗಬೇಕು ಅಂದ್ರೇ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ. ಅದಕ್ಕೆ ನನ್ನ ಮಗನ ಶರ್ಟ್ಗೆ ಶಂಕುಚಕ್ರ ನಾಮ ಹ್ಯಾಂಡ್ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ನಾನು ಬ್ಲೌಸ್ಗೆ ಮಾಡ್ಕೋಬೇಕು ಅಂತಿದ್ದೆ, ಅವ್ನು ನನ್ನ ಶರ್ಟಿಗೆ ಮಾಡಮ್ಮ ಅಂದ. ಸರಿ ಮಗುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ನೀವು ಹೇಳಿ. ನಾನು ಈ ವಿಡಿಯೋ ಮಾಡಿದಾಗ 10:30 ಆಗಿತ್ತು. ಆ ಟೈಮಲ್ಲಿ ನಾನು ಮಾಡಿದೆ. ಫಸ್ಟೇ ಹೇಳಿದರೆ ಫಸ್ಟೇ ಮಾಡ್ತಿದ್ದೆ. ನಾವು ಬೆಂಗಳೂರು ಬಿಟ್ಟಾಗ 6:18 ಟೈಮಿಂಗ್ಸ್ ಆಗಿತ್ತು. ಇವಾಗ ನಾವು ಬೆಂಗಳೂರು ಬಿಟ್ವಿ. ನಾವು ತಿರುಮಲ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫ್ರೆಂಡ್ಸ್, ಆಲ್ಮೋಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಎಷ್ಟು ಬೇಗ ಪಕ್ಕದಲ್ಲಿರೋ ಟೆಂಪಲ್ಗೆ ಹೋಗಿ ಬಂದಂಗೆ ಬರ್ತೀಯಲ್ಲ, ಯಾವ ಟಿಕೆಟ್ ಬುಕ್ ಮಾಡ್ಕೋತೀಯ, ಹೋಗಿ ಬರೋಕ್ಕಾಗತ್ತಾ, ದರ್ಶನಕ್ಕೆ ನಾವು ಎಷ್ಟು ಅವರು ವೆಯ್ಟ್ ಮಾಡಬೇಕು, ನೀನು ಇಷ್ಟು ಬೇಗ ಹೋಗಿ ಬರ್ತೀಯಾ ಅಂತ ಕೇಳ್ತಾರೆ. ಇದು ಎಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ, ಎಷ್ಟೊತ್ತಿಗೆ ದರ್ಶನ ಆಯಿತು, ಹೇಗೆ ಹೋಗಬೇಕು ಅಂತ ಹೇಳಿದ್ದೀನಿ. ನೀವು ಈ ವಿಡಿಯೋ ಎಂಡಿಂಗ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಎಂಡಿಂಗ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಖುಷಿ. ಆ ಜರ್ನಿನ ಪ್ರತಿ ಸೆಕೆಂಡು ಎಂಜಾಯ್ ಮಾಡ್ತೀನಿ. ಎಷ್ಟೊತ್ತಿಗೆ ದೇವ್ರು ನೋಡ್ತೀನಿ, ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋ ಖುಷಿನಲ್ಲೇ ಹೋಗ್ತಾ ಇರ್ತೀನಿ. ಇಲ್ಲಿ ದೋಸೆಗೆ ಅಂತ ನಿಲ್ಲಿಸಿದ್ದೀವಿ. ಮುಲ್ಬಾಗ್ಲು ದೋಸೆ ಕಾರ್ನರ್ ಅಂತ ಸಿಗುತ್ತೆ, ಅಲ್ಲಿ ದೋಸೆಗೆ ಅಂತ ನಿಲ್ಲಿಸಿದ್ವಿ. ಲಾಸ್ಟ್ ಟೈಮ್ ತಿಂದಿದ್ವಿ, ತುಂಬ ಚೆನ್ನಾಗಿತ್ತು. ಈ ಸತಿ ಅಷ್ಟೊಂದು ಇಷ್ಟ ಆಗಿಲ್ಲ. ಅಭಿ ಏನು ತಿಂತಾ ಇದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನೇನು ತಿಂದೆ? ದೋಸೆ ತಿಂದೆ. ಹತ್ತಿ ಇಟ್ಕೊಂಡಿದ್ಯಾ ಕಾಟನ್? ತಿರುಪತಿ ಬಟ್ಟೆ ಹಾಕ್ಬೇಕಾಗಿಲ್ಲ, ಕುಂಕುಮ ಬೇರೆ ಇಟ್ಕೊಂಡಿದ್ಯಾ? ನಾನು ಎಷ್ಟೊತ್ತಿಗೆ ದೇವ್ರು ನೋಡ್ತೀನೋ ಅನ್ನೋ ಖುಷಿಯಲ್ಲಿ ನಾನಿದ್ರೆ, ನನ್ನ ಮಗ ನೋಡಿ ಟ್ಯಾಬ್ ಇಟ್ಕೊಂಡು ಅದರಲ್ಲಿ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಮಾಡ್ತಾ ಇದ್ದೀಯಾ ಅಂದರೆ ಅವನು ಮೂವಿ ನೋಡ್ತಾ ಇದ್ದೀನಮ್ಮ ಅಂತ ಹೇಳ್ತಾ ಇದ್ದಾನೆ. ಹೋಗಿ ಅಲ್ಲಿ ತಿಂಡಿ ತಿಂದ್ಕೊಂಡು ನಾವು ಅಲ್ಲಿಂದ ತಿರುಪತಿಗೆ ಹೊರಟ್ವಿ. ಫೈನಲಿ ತಿರುಮಲ ರೀಚ್ ಆದ್ವಿ. ನನ್ನ ಮನಸ್ಸಿಗೆ ತುಂಬ ಹ್ಯಾಪಿ ಆಗ್ತಾ ಇದೆ. ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಅದು ದೇವ್ರ ಫೇಸ್ ಮುಖ ಶೇಪಲ್ಲಿದೆ ನೋಡಿ. ನೋಸು ಮತ್ತು ಲಿಪ್ಸು ಫುಲ್ ಶೇಪ್ ಅದೇ ಥರ ಕಾಣುತ್ತೆ. ತಿರುಪತಿ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳಬೇಕು. ಆ ತಿರುಪತಿ ನಾಮ ಅಲ್ಲಿ ಕಾಣುತ್ತೆ, ಬಟ್ ತುಂಬ ಆ ಬೆಟ್ಟದ ಮೇಲೆ ಶಂಕುಚಕ್ರ ನಾಮ ಕಾಣುತ್ತೆ ನೋಡಿ. ಅದು ವಿಡಿಯೋದಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ತುಂಬ ಫಾಗಿತ್ತು, ಅದಕ್ಕೋಸ್ಕರ ಸರಿಯಾಗಿ ಕಾಣ್ತಾ ಇಲ್ಲ. ಅಲ್ಲಿಗೆ ಹೋದರೆ ನಡ್ಕೊಂಡು ಹೋದರೆ ಗಾಲಿ ಗೋಪುರ ಹತ್ರ ರೀಚ್ ಆಗ್ತೀವಿ ಅಂತ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. 1 ಡೇ ಟ್ರಿಪ್ ಇತ್ತಲ್ವ, ಬೆಳಗ್ಗೆ ಹೋಗಿ ಸಂಜೆ ಬರೋದು, ಅದಕ್ಕೋಸ್ಕರ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆ ಕಾಂಪ್ಲೆಕ್ಸ್ ಇದೆ ಅಲ್ವಾ, ಅಲ್ಲಿಂದ ಅಲಿಪಿರಿ ಮೆಟ್ಲು, ಅಲ್ಲಿಂದ ನಡ್ಕೊಂಡು ಹೋಗೋರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ತಿರುಪತಿಗೆ ರೀಚ್ ಆದ್ವಿ. ಆ ಟೈಮಿಂಗ್ಸ್ ಬಂದ್ಬಿಟ್ಟು 10:30 ಆಗಿತ್ತು. ಆಗ ನಾವು 10:30ನ 9:45 ಏನೋ ಆಗಿತ್ತು. ಆ ಟೈಮ್ಗೆ ನಾವು ತಿರುಪತಿ ರೀಚ್ ಆದ್ವಿ. ತಿರುಮಲ ಹೋಗಬೇಕು, ತಿರುಪತಿ ಹೋಗಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಶ್ರೀವಾರಿ ದರ್ಶನ ಮಾಡಬೇಕು, ಬಾಲಾಜಿ ದರ್ಶನ ಮಾಡಬೇಕು, ಆ ಅನುಭವ ನೋಡಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ ದೇವ್ರನ್ನ ಅಲ್ಲಿ ರೀಚ್ ಆದ ತಕ್ಷಣ. ನನಗೆ ಎಷ್ಟೊತ್ತಿಗೆ ದೇವ್ರನ್ನ ನೋಡಬೇಕು, ಯಾವಾಗ ಹೋಗಿ ದೇವ್ರನ್ನ ನೋಡ್ತೀನಿ ಅಂತ ಅದೇ ಮನಸ್ಸಲ್ಲೇ ಇತ್ತು. ದೇವ್ರನ್ನ, ಆ ಸ್ವಾಮಿನ ಎಷ್ಟೊತ್ತಿಗೆ ದರ್ಶನ ಮಾಡ್ತೀನಪ್ಪ ಅಂತ ತುಂಬ ಮನಸ್ಸಿಗೆ ಏನೂ ಬಂದಿಲ್ಲ. ಮೈಂಡಲ್ಲಿ ಒಂದೇ ಇತ್ತು, ಅದು ಸ್ವಾಮಿನ ದರ್ಶನ ಮಾಡಬೇಕು, ಸ್ವಾಮಿನ ನೋಡಬೇಕು, ಎಷ್ಟು ಬೇಗ ನೋಡ್ತೀನಿ ಅನ್ನೋ ಹ್ಯಾಪಿ
ತುಂಬ ಎಕ್ಸೈಟೆಡ್ ಆಗಿದ್ದೆ, ನಾನು ಹೇಳೋಕ್ಕಾಗ್ತಾಯಿಲ್ಲ ಆ ಥರ ಅಂತ ಅನಿಸ್ತಿತ್ತು. ನೋಡಿ ಅಲ್ಲಿ ಚೆಕಿಂಗ್ ಇರುತ್ತೆ. ನಾವು ಕಾರಲ್ಲಿ ಹೋದಾಗಲೂ ಅಷ್ಟೇ, ನಾವು ಬಸ್ಸಲ್ಲಿ ಹೋದಾಗಲೂ ಅಷ್ಟೇ, ಅಲ್ಲಿ ಚೆಕಿಂಗ್ ಮಾಡೇ ಮೇಲೆ ಬಿಡೋದು. ಚೆಕಿಂಗಲ್ಲಿ ಕಾರ್ ಚೆಕ್ ಮಾಡ್ತಾರೆ. ನಾವು ಕೂಡ ಹೋಗಿ ಬ್ಯಾಗ್ಸು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ಹೋಗಬೇಕು. ಕಲಿಯುಗದ ದೈವ ವೆಂಕಟೇಶ್ವರ ಸ್ವಾಮಿ ಅಲ್ಲೂ ಇದ್ದಾರೆ ಅಂದರೆ ಕಲಿಯುಗಕ್ಕೆ ಸ್ವರ್ಗ ಅದು ವೈಕುಂಠನೇ, ನಿಜ ಹೇಳೋದಲ್ಲ, ಅದು ನಿಜವಾಗ್ಲೂ ಸ್ವರ್ಗವಾಗೇ ಇರುತ್ತೆ. ಬಸ್ಸು ಕಾರು ಎಲ್ಲ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಇಲ್ಲಿ ನೋಡಿ ನೀಟ್ನೆಸ್ಸು. ನಾವು ಬೆಟ್ಟ ಹತ್ತಬೇಕಾದ್ರೆ ಅಂತೂ ಫುಲ್ ಮೋಡ ಮುಚ್ಕೊಂಡಿತ್ತು, ವೆದರ್ ತುಂಬ ಕೂಲಾಗಿತ್ತು, ಬಿಸಿಲಿರಲಿಲ್ಲ. ಫಾಗೆಲ್ಲ 10:30 ಆಗಿತ್ತು, ಆದರೂ ಫಾಗಂತೂ ಹಾಗೇ ಇತ್ತು. ಸೊ ನಮಗೆ ತುಂಬ ಖುಷಿ ಆಯಿತು. ಅಂದರೆ ತಿರುಪತಿಲಿ ಮೇಯ್ನ್ ಏನು ಗೊತ್ತಾ, ನನಗಿಷ್ಟ ಆಗೋದು ನೀಟ್ನೆಸ್ಸು. ತಿರುಮಲದಲ್ಲಿ ಕ್ಲೀನಿಂಗು, ಟಾಯ್ಲೆಟ್ಸೇ ಆಗಿರಲಿ, ಆ ಪ್ಲೇಸೇ ಆಗಿರಲಿ ತುಂಬ ನೀಟಾಗಿರುತ್ತೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಟಿ ಟಿ ಡಿ ಅವರು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಫೈನಲಿ ಬೆಟ್ಟದ ಮೇಲೆ ರೀಚ್ ಆದ್ವಿ, ತಿರುಮಲ ರೀಚ್ ಆದ್ವಿ. ನನಗಂತೂ ಖುಷಿ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಷ್ಟೊತ್ತಿಗಪ್ಪ ಸ್ವಾಮಿನ ನೋಡ್ತೀನಿ, ದರ್ಶನ ಮಾಡ್ತೀನಿ ಅನ್ನೋ ಹ್ಯಾಪಿನೆಸ್ಸು ಹಾರ್ಟ್ ಫುಲ್ಲಾಗಿತ್ತು. ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ. ನನಗೆ ತಿರುಪತಿಗೆ ಎಷ್ಟು ಸತಿ ಹೋಗ್ಬೇಕಂದ್ರೂ ನಾನು ರೆಡಿ ಇರ್ತೀನಿ, ಅಷ್ಟು ಹ್ಯಾಪಿ ಪ್ಲೇಸ್ ನನಗೆ. ಒನ್ ಆಫ್ ದಿ ಫೇವ್ರೆಟ್ ಟೆಂಪಲ್, ಫೇವ್ರೆಟ್ ಗಾಡ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಕೆಳಗಡೆಯಿಂದ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಪಿಕ್ಸ್ ತಗೊಂಡ್ವಿ. ನಂಗೆ ಮೈಸೂರು ಸಿಲ್ಕ್ ಅಂದರೆ ತುಂಬ ಇಷ್ಟ. ಯಾರಿಗೆ ತಾನೇ ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ಇಷ್ಟ ಆಗಲ್ಲ ಹೇಳಿ, ನನಗಂತೂ ಫೇವ್ರೆಟ್ ಸ್ಯಾರಿ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮೈಸೂರು ಸಿಲ್ಕ್ ಹಾಕಿದ್ದೆ ದೇವ್ರ ದರ್ಶನಕ್ಕೆ. ತಿರುಪತಿ ನೋಡಿ ಬಂದ್ವಿ. ಅಲ್ಲಿಂದ ನಾವು ವರಹಾಸ್ವಾಮಿ, ನೀವು ತಿರುಮಲ ಹೋದರೆ ಮೇಲೆ ಹೋದಾಗ ನೀವು ಫಸ್ಟು ವರಹಾಸ್ವಾಮಿ ಟೆಂಪಲ್ಗೆ ನೀವು ಹೋಗಿ ದರ್ಶನ ಮಾಡಿಕೊಂಡು, ನಾವೇನೇ ಬೇಡಿಕೆ ಇರುತ್ತಲ್ವ ಅದೆಲ್ಲ ವರಹಾಸ್ವಾಮಿ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ಇವಾಗ ನಾವು ಇನ್ನೂ ಟೈಮ್ ಇತ್ತು, ನಮ್ಮದು ಟಿಕೆಟ್ ಟೈಮಿಂಗ್ಸು 3 ಏನೋ ಇತ್ತು. ಸೊ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಊಟಕ್ಕೆ ಹೋದ್ವಿ. ಅನ್ನದಾನ 24 hours ಅನ್ನದಾನ ನಡೀತಾನೆ ಇರುತ್ತೆ. ಇದಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪಚ್ಚಡಿ, ಒಂದು ವಡೆ, ಸಾಂಬಾರು ಎಲ್ಲ ಚೆನ್ನಾಗಿತ್ತು. ಟಿ ಟಿ ಡಿ ಅವರು ಆನ್ಲೈನ್ ಟಿಕೆಟು 3 months ಮುಂಚೆನೇ ಸ್ಲಾಟ್ ಬಿಡ್ತಾರೆ. ಆ ಟೈಮ್ ನೋಡಿಕೊಂಡು ನಾವು ಆರ್ಜಿತ ಬ್ರಹ್ಮೋತ್ಸವ ಸೇವೆ ಟಿಕೆಟ್ಸ್ ಅಂತ ಒಂದು ಟಿಕೆಟ್ ಪ್ರೈಸು 500 ಇರುತ್ತೆ. ಆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಡೈರೆಕ್ಟು ದರ್ಶನ ಇರುತ್ತೆ. ಎಲ್ಲೂ ವೆಯ್ಟ್ ಮಾಡೋದು ಅದೆಲ್ಲ ಏನೂ ಇರಲ್ಲ. ಅಲ್ಲೊಂದು ಕಾಂಪ್ಲೆಕ್ಸ್ ಇರುತ್ತೆ, ಆ ಕಾಂಪ್ಲೆಕ್ಸ್ ಕಳಿಸ್ತಾರೆ. ನಾವು ಅಲ್ಲಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡ್ತಾರೆ. ಆ ಪೂಜೆನೆಲ್ಲ ಆ ಪೂಜೆ ಎಲ್ಲ ನೋಡಿಕೊಂಡು ಅಲ್ಲಿ ಮಂಗಳಾರತಿ ಮತ್ತು ತೀರ್ಥ ಕೊಡ್ತಾರೆ. ಆ ತೀರ್ಥ ತಗೊಂಡು ಡೈರೆಕ್ಟು ನಮಗೆ ದರ್ಶನಕ್ಕೆ ಕಳಿಸ್ತಾರೆ. ಡೈರೆಕ್ಟ್ ದರ್ಶನ ಇರುತ್ತೆ ನಮಗೆ, ಜಾಸ್ತಿ ವೆಯ್ಟ್ ಮಾಡೋದೇನೂ ಇಲ್ಲ. ನಮಗೆ ಜಸ್ಟ್ 45 minutesಲ್ಲಿ ದರ್ಶನ ಎಲ್ಲ ಆಗೋಯ್ತು. ಅಲ್ಲಿ ಸಪತಮ್ ಅಂತ ಕಾಂಪ್ಲೆಕ್ಸ್ ಇರುತ್ತೆ ನೋಡಿ, ಅಲ್ಲಿ ಹೋದರೆ ನಾವು ಡೈರೆಕ್ಟ್ ಚೆಕಿಂಗ್ ಮಾಡ್ತಾರಲ್ಲ, ಸ್ಕ್ಯಾನ್ ಎಲ್ಲ ಮಾಡಿ ಚೆಕ್ ಮಾಡ್ತಾರಲ್ಲ, ಅಲ್ಲಿ ಹೋಗ್ತೀವಿ. ಅಲ್ಲಿ ಚೆಕ್ ಮಾಡಿಸ್ಕೊಂಡು ಡೈರೆಕ್ಟ್ ದೇವ್ರ ದರ್ಶನಕ್ಕೇ ಕ್ಯೂಗೆ ಹೋಗ್ತೀವಿ. ನಮ್ಮ ಪಕ್ಕದಲ್ಲಿ ಇಲ್ಲಿ ಸಪತಮ್ ಕಾಂಪ್ಲೆಕ್ಸ್ ಇದೆ ನೋಡಿ, ಇಲ್ಲಿಂದ ಹೋಗಬೇಕು. ನಮ್ಮ ಪಕ್ಕದಲ್ಲಿ 300 ಟಿಕೆಟ್ಸ್ ಅವರಿದ್ದರು, ಅವ್ರಿಗೂ ನಮಗೂ 200 ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಹೋದಾಗ ಅವ್ರನ್ನ ಕೇಳಿದ್ದಕ್ಕೆ ನಾವು 11 o'clock ಬಂದ್ವಿ, ಇನ್ನೂ ದರ್ಶನ ಆಗಿಲ್ಲ ಅಂದರು. ನಾವು ಅಲ್ಲಿ 3:30 ಏನೋ 3 o'clock ದರ್ಶನಕ್ಕೆ ಹೋದ್ವಿ. 4 o'clock ಎಲ್ಲ ಬಂದ್ಬಿಟ್ವಿ ಆಚೆ. ಅಂದರೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆ ಟೈಮಿಂಗ್ಸ್ ಆಯ್ತಲ್ವ, ಅದಕ್ಕೆ ನಮ್ಗೆ ಆ ಟೈಮ್ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ನಮಗೆ 45 minutesಲ್ಲಿ ದರ್ಶನ ಆಗೋಯಿತು. ಅದಂತೂ ದರ್ಶನ ಅಂತೂ ದೇವ್ರು ನೋಡಿದ್ದು ನಾನು ಫುಲ್ ಎಮೋಷ್ನಲ್ ಆಗೋದೆ, ಫುಲ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನಗೆ ಅಷ್ಟು ಹತ್ರದಿಂದನೇ ನೋಡಿದೆ ಅನ್ನೋ ಫೀಲ್ ಆಯಿತು. ಯಾವಾಗಲೂ ದೇವ್ರನ್ನ ಅನ್ಕೋತಾ ಇದ್ದೆ, ಹತ್ರದಿಂದ
ದೂರದಿಂದ ನೋಡೋ ಭಾಗ್ಯ ಕೊಡು ಸ್ವಾಮಿ ಅಂತ. ಅದೇ ಥರ ದರ್ಶನ ಆಯಿತು ನನಗೆ. ನಾನು ತುಂಬ ಕಣ್ಣಲ್ಲಿ ನೀರು ಬಂದುಬಿಡ್ತು. ನನಗೆ ಆಗಲಿಲ್ಲ ತಡ್ಕೊಳ್ಳೋಕ್ಕೆ. ಫುಲ್ ಬಾಡಿ ಎಲ್ಲ ವೈಬ್ರೇಟ್ ಆಗೋಗಿ ಫುಲ್ ಇದಾಗಿತ್ತು. ನನ್ನ ಮಗ ಯಾಕಮ್ಮ ಅಳ್ತಾ ಇದೀಯಾ ಅಂತ ಕೇಳ್ದ. ಅದಂತೂ ನನಗೆ ಏನು ಹೇಳಬೇಕು, ಆನಂದ ಬಾಷ್ಪ ಕಣೋ, ಅದು ಅಳೋದಲ್ಲ ಅಂತ ಹೇಳಿದೆ. ಈಗ ಉತ್ಸವ ನಡೆಯುತ್ತೆ 6 o'clockಗೆ. ಅದು ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ತೊಗೊಂಡಿದ್ವಿ. ಇಲ್ಲಿ ದೇವ್ರ ಉತ್ಸವ ಬರುತ್ತೆ ನೋಡಿ. ಇದನ್ನೆಲ್ಲ ನೋಡಿದ್ರೆ, ಇದನ್ನೆಲ್ಲ ನೋಡೋ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಅಂತ ಮನ್ಸಿಗಂತೂ ತುಂಬಾ ಖುಷಿ ಆಯಿತು. ದೇವರು ಸಾಕ್ಷಾತ್ ಅಲ್ಲೇ ಇದ್ದಾರೆ. ಫಸ್ಟು ಆನೆ ಹೋಗುತ್ತೆ. ಅದರಿಂದ ಬ್ರಾಹ್ಮಣರು ಅವ್ರ ಮಂತ್ರಗಳು ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ದೇವ್ರು ಬರುತ್ತೆ. ಇದನ್ನೆಲ್ಲ ನೋಡಿದ್ರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಅಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ದರ್ಶನ ಎಲ್ಲ ಮುಗೀತು. ಮತ್ತು ರಿಟರ್ನ್ ಬರೋದಕ್ಕೆ ಬರ್ತಾಯಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಅಲ್ಲಿ ತಿರುಮಲ ಬಿಟ್ವಿ. ಇಲ್ಲಿ ಬರೋ ಅಷ್ಟೊತ್ತಿಗೆ 11 ಸಮಥಿಂಗ್ ಏನೋ ಆಗಿತ್ತು. ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಪ್ಲಾಸ್ಟಿಕ್ ಸೇಲ್ ಮಾಡಲ್ಲ, ಗಾಜಿನ ಬಾಟ್ಲು ಕೊಡ್ತಾರೆ. ಅಂದರೆ ತಿರುಮಲದಲ್ಲಿ ಪ್ಲಾಸ್ಟಿಕ್ ಯಾವುದೇ ಥರ ಪ್ಲಾಸ್ಟಿಕ್ ಕೂಡ ಅಲ್ಲಿ ಯೂಸ್ ಮಾಡಲ್ಲ, ಎಲ್ಲ ಗಾಜಿನ ಬಾಟ್ಲು ಕೊಡ್ತಾರೆ. ಅಮ್ಮ ತಿರುಮಲ ಬಿಟ್ಟಾಗ 6:45, 6:30, 6:45 ಆಗಿತ್ತು. ಆ ಟೈಮ್ಗೆ ನಾವಲ್ಲಿ ತಿರುಮಲ ಬಿಟ್ವಿ. ನಾವು ರಿಟರ್ನ್ ಬರ್ತಾಯಿದ್ದೀವಿ. ಬೆಳಗ್ಗೆ ಬಂದ್ವಿ, ದರ್ಶನ ಎಲ್ಲ ಮುಗೀತು. ದರ್ಶನ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕೆ ಇದಿಲ್ಲ, ಮಾತು ಬರ್ತಿಲ್ಲ, ಅಷ್ಟು ಚೆನ್ನಾಗಾಯಿತು. ಕೆಳಗಡೆ ಅಲಿಪಿರಿ ರೀಚ್ ಆದ್ವಿ. ಇಲ್ಲಿಂದ ಬ್ಯಾಕ್ ಟು ಬೆಂಗಳೂರು. ಬೆಳಗ್ಗೆ ಬಂದು ಸಂಜೆ ಹೋಗ್ತಾಯಿದ್ದೀವಿ. ಹೇಗೆ ಅನ್ನಿಸ್ತು ನನ್ನ ವ್ಲಾಗು? ನಿಮಗೇನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಕೊಡುತ್ತೆ, ಮೋಟಿವೇಶನ್ ಬರುತ್ತೆ. ಏನೇ ಇದ್ದರೂ ನೀವು ಕಮೆಂಟ್ ಬಾಕ್ಸಿಂದ ತಿಳಿಸಿ. ನಾವು ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಇಲ್ಲಿಲ್ಲ ಮಹಾಲ್ ಇಲ್ಲಿಗೆ ಬಂದ್ವಿ ನೋಡಿ. ನಾವು ಬೆಂಗಳೂರು ಬಂದ್ವಪ್ಪ. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಕರೆಕ್ಟಾಗಿ 11 o'clockಗೆ ನಾವು ಬೆಂಗಳೂರು ರೀಚ್ ಆದ್ವಿ. ಪ್ರಸಾದ ತಗೊಂಡು ಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿ ಅಲ್ಲಿಗೆ ನಮ್ಮ ಈ ವ್ಲಾಗು ಕಂಪ್ಲೀಟ್ ಆಗುತ್ತೆ. ಲಡ್ಡು ಪ್ರಸಾದ ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಹಂಚ್ತೀವಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.